ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಅಂದರೆ ನೋಡಿ, ಇದು ಯಾಕೆ ಇಷ್ಟು ಸುದ್ದಿ ಆಗ್ಬಿಡ್ತು ಅಂದರೆ, ಈಗೇನಿಲ್ಲಮ್ಮ, ಎಲ್ಲ ಕಾಲದಿಂದಲೂ ಹಾರ್ಟ್ ಅಟ್ಯಾಕ್ಗಳು ಇದ್ದೇ ಇದ್ದಾವೆ. 1990 ಒಳಗೇ ಅಮೆರಿಕದಲ್ಲಿ ಒಂದು ಸ್ಟಡಿ ಆಗಿದೆ, ಇಂಡಿಯನ್ಸ್ಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಅಂತ. ಅದನ್ನು ಆಮೇಲೆ ಹೇಳ್ತೀನಿ. ಬಟ್ ಈಚೆಗೆ ಪರ್ಟಿಕ್ಯುಲರ್ಲಿ ಹಾಸನದಲ್ಲಿ ಸಾಕಷ್ಟು ಜನ ಒಂದೇ ಸಮಯದಲ್ಲಿ ಸತ್ತಾಗ, ಹೆಣ್ಮಕ್ಳು ಗಂಡು ಮಕ್ಕಳು ಚಿಕ್ಕ ವಯಸ್ಸಿನವರು. ಸೊ ಜನಸಾಮಾನ್ಯರಿಗೆ ಒಂದು ಭಯ, ಯಾಕಂದರೆ ಮಾಧ್ಯಮಗಳೆಲ್ಲ ಸತ್ತವರೆಲ್ಲ ಹಾರ್ಟ್ ಅಟ್ಯಾಕ್ನಿಂದ ಸತ್ತರು ಅಂತ. ಮೊದಲೇ ಒಂದು ಕ್ಲಾರಿಫಿಕೇಷನ್ ಕೊಟ್ಟುಬಿಡ್ತೀನಿ, ಹಾರ್ಟ್ ಅಟ್ಯಾಕ್ ಆದವರೆಲ್ಲ ಸಾಯೋದಿಲ್ಲ. ದಯವಿಟ್ಟು ಜನಗಳಿಗೆ ಈ ಗಾಬರಿ ಬೇಡ. ಹಾರ್ಟ್ ಅಟ್ಯಾಕ್ ಅಂದರೆ ಹೃದಯಾಘಾತ, ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಹೃದಯ ಸ್ತಂಭನ. ಹೃದಯ ಸ್ತಂಭನ ಆದವರು ಸ್ಪಾಟ್ ಡೆತ್ ಆಗ್ತಾರೆ. ಹಾರ್ಟ್ ಅಟ್ಯಾಕ್ ಆದವರು ಹಾಸ್ಪಿಟ್ಲಿಗೆ ಹೋಗೋವರೆಗೂ ಸಮಯ ಇರುತ್ತೆ, ಹಾಸ್ಪಿಟ್ಲಿಗೆ ಹೋಗಿ ಉಳ್ಕೊಂಡು ಬರ್ತಾರೆ, ಹಾಸ್ಪಿಟ್ಲಿಗೆ ಹೋಗಿ ಸ್ಟೆಂಟ್ ಹಾಕ್ಕೊಂಡು ಬರ್ತಾರೆ. ಅದರಿಂದ ದಯವಿಟ್ಟು ಈ ಗೊಂದಲ ನಿಮಗೆ ಬೇಡ. ನಮ್ಮ ಹೃದಯ ಎದೆಯ ಎಡಭಾಗದಲ್ಲಿ ನಮ್ಮ ಮುಷ್ಟಿಯಷ್ಟಿರುತ್ತೆ. ಆ್ಯಂಡ್ ಈಗಲೇ ಒಂದು ಕ್ಲಾರಿಫಿಕೇಷನ್ನು, ಮಕ್ಕಳಿಗಾಯಿತು, ದೊಡ್ಡವ್ರಿಗಾಯಿತು, ಹೆಣ್ಮಕ್ಳಿಗಾಯಿತು, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನಾವೆಲ್ಲ MBBS ಓದೋವಾಗೆ ಮಕ್ಕಳು ತಂದೆ ತಾಯಿನ ಕರ್ಕೊಂಬರೋರು. ಈಗ ಕಾಲ ಬದಲಾಗಿದೆ, ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಬರೋ, ಅಂದರೆ ಯಂಗ್ಸ್ಟರ್ಸ್ನಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾಯಿದೆ. ಹಂಗೆ ಅಂದ್ಕೊಂಡು ಮೊನ್ನೆ ಒಂದು ಚಿಕ್ಕ ಹುಡುಗಿ ಮೇಡಮ್ ಹತ್ರ ಹೋಮ್ವರ್ಕ್ ತೋರಿಸ್ತಾ ಹಂಗೆ ಕೊಲೆಪ್ಸ್ ಆಗಿ ಬಿದ್ದೋಗ್ತಾಳೆ. ಅದು ಹಾರ್ಟ್ ಅಟ್ಯಾಕ್ ಅಂತ ತಗೋಬಾರ್ದು ನಾವು. ಹೃದಯ ಸ್ತಂಭನ ಆಗಿದೆ, ಕಾರಣ ಏನೇನೋ ಇರುತ್ತೆ. ಇವೆಲ್ಲ ನಮ್ಮ ಮೆಡಿಕಲ್ ಟರ್ಮಿನಾಲಜಿಗಳು. ಅದ್ರ ಬಗ್ಗೆ ನಿಮಗೆ ಒಂಚೂರು ಗೊಂದಲ ಕ್ಲಿಯರ್ ಮಾಡಲಿಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟರೆ ನಿಮ್ಗೆ ಅರ್ಥ ಆಗುತ್ತೆ. ಈಗ ನೋಡಿ, ಹಾರ್ಟ್ ಅಟ್ಯಾಕ್ ಅಂದರೆ ಏನಂದರೆ, ಮನುಷ್ಯನ ದೇಹ 33 ಟ್ರಿಲಿಯನ್ ಸೆಲ್ಸ್ ಇರ್ತವೆ. ಬೇರೆ ಬೇರೆ ಭಾಗ ಇದೆ, ಲಿವರ್ ಇದೆ, ಸ್ಪ್ಲೀನ್ ಇದೆ, ಹಾರ್ಟ್ ಇದೆ, ಕಿಡ್ನಿ ಇದೆ, ನಮ್ಮ ಕೈ ಕಾಲುಗಳಿದ್ದಾವೆ. ಪ್ರತಿಯೊಂದು ಕೂಡ ಜೀವಂತವಾಗಿರಬೇಕು ಅಂದರೆ 2 ಇಂಪಾರ್ಟೆಂಟು, ಒಂದು ಗ್ಲೂಕೋಸು, ಒಂದು ಆಕ್ಸಿಜನ್. ನಿಮ್ಗೊಂದು ಸಿಂಪಲ್ ಡೆಮಾನ್ಸ್ಟ್ರೇಷನ್ನು. ನನ್ನ ಬೆರಳು ಪಿಂಕ್ ಇದೆ, ನಾನು ಕೆಲಸ ಮಾಡ್ತಾಯಿದ್ದೀನಿ, ಆಕ್ಷನ್ ಇದೆ. ನಾನು ಸಡನ್ನಾಗಿ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಡ್ತೀನಿ ಇಲ್ಲಿ ಟೈಟಾಗಿ. ಅದು ಹಾಕಿ ಬಿಟ್ಟರೆ 4 ಅವರ್ಸ್ಗೆ ನನ್ನ ಬೆರಳು ಕಪ್ಪಗಾಗತ್ತೆ. ಅದನ್ನು ನಾವು ಗ್ಯಾಂಗ್ರೀನ್ ಅಂತೀವಿ. ಗ್ಯಾಂಗ್ರೀನ್ ಅಂದರೆ ಸತ್ತೋಯ್ತು ಅಂತ ಅರ್ಥ. ಅದನ್ನು ಮತ್ತೆ ರಿವೈವ್ ಮಾಡೋಕ್ಕಾಗಲ್ಲ, ತೆಗೆದಾಕ್ತೀವಿ. ಅದನ್ನು ಆಂಪುಟೇಷನ್ ಅಂತೀವಿ. ಸಾಕಷ್ಟು ಸಾರಿ ಸಕ್ಕರೆ ಕಾಯಿಲೆ ಇರೋರಿಗೆ ಕಾಲು ತೆಗಿತೀವಿ, ಅದನ್ನು ಲೆಗ್ ಆಂಪುಟೇಷನ್ ಅಂತೀವಿ ನಾವು. ಸೊ ಇದು ಯಾಕೆ ಸತ್ತೋಯ್ತು ಅಂದರೆ ನಿಮ್ಗೆ ಈಸಿಲಿ ಅರ್ಥ ಆಗಲಿ ಅಂತ ನಾನು ರಬ್ಬರ್ ಬ್ಯಾಂಡ್ ಹಾಕಿದೆ. ನೋಡಿ, 2 ರಕ್ತನಾಳಗಳಿದ್ದಾವೆ, ಡಿಜಿಟಲ್ ವೆಸಲ್ ಅಂತೀವಿ, ಇಲ್ಲೊಂದು ಇಲ್ಲೊಂದು. ಇದ್ರ ಮುಖಾಂತರ ಈ ಕೊನೆವರೆಗೂ ಕೂಡ ಅದಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ನ, ಆರ್ಟೀರಿಯಲ್ ಬ್ಲಡ್ ಅಂತೀವಿ, ತೊಗೊಂಡೋಗ್ತಾ ಇರುತ್ತೆ. ಅದನ್ನು ನಾನು ಬಂದ್ ಮಾಡಿಬಿಟ್ಟ ಅಂದರೆ ಈ ಬೆರಳಿಗೆ ಆಹಾರ ಇಲ್ಲ, ಆಕ್ಸಿಜನ್ ಇಲ್ಲ, ಸತ್ತೋಗುತ್ತೆ. ಎಷ್ಟು ಅವರಿಗೆ ಸತ್ತೋಯ್ತು? 4 ಅವರ್ಸ್. ಈಗ ನಿಮಗೆ ನಮ್ಮ ಹೃದಯ ನೋಡಿ, ನಿಮ್ಮ ದೇಹದಲ್ಲಿ 206 ಮೂಳೆಗಳಿರ್ತವೆ, 655 ಸ್ಕೆಲೆಟಲ್ ಮಸಲ್ ಇರ್ತವೆ, ಕೈನಲ್ಲಿ, ಬೆನ್ನಲ್ಲಿ, ಎಲ್ಲದರಲ್ಲೂ ಕೂಡ 6 ಪ್ಯಾಕ್ಸ್ ಮಾಡೋದು ಇವೆಲ್ಲ. ಆದರೆ ಹೃದಯದ ಮಾಂಸಖಂಡ ಇದೆಯಲ್ಲ, ಹೃದಯದ ಮಸಲ್ ಇದೆಯಲ್ಲ, ಅದನ್ನು ನಾವು ಮಯೋಕಾರ್ಡಿಯಲ್ ಮಸಲ್ ಅಂತೀವಿ. ವೆರಿ 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 ಸೆನ್ಸಿಟಿವ್ ಮಸಲ್. ಅಲ್ಲೇನಾದರೂ ರಕ್ತನಾಳ. ಈಗ ನಿಮ್ಗೆ ಅರ್ಥ ಆಗಬೇಕು ಅಂದರೆ, ಇಲ್ಲಿ ಹೆಂಗೆ 2 ಡಿಜಿಟಲ್ ವೆಸಲ್ ಇದ್ದಾವೋ, ನಮ್ಮ ಹೃದಯಕ್ಕೆ 2 ವೆಸಲ್ ಇದ್ದಾವೆ, ಕರೋನರಿ ವೆಸಲ್ ಅಂತೀವಿ ನಾವು. ಅದರ ಮುಖಾಂತರ ಹೃದಯಕ್ಕೆ ನ್ಯೂಟ್ರಿಷನ್ ಹೋಗ್ತಾ ಇರುತ್ತೆ. ನೋಡಿ, ಹೃದಯ ಒಂದು ದಿನದಲ್ಲಿ 1,00,000 ಸಮಯ ಓಡ್ಕೊಳ್ಳುತ್ತೆ. ಲಬ್ ಡಬ್ ಲಬ್ ಡಬ್. ಒಂದು ನಿಮಿಷಕ್ಕೆ 72ರಿಂದ 80 ಸಾರಿ ಲಬ್ ಡಬ್. ಸಿಸ್ಟೋಲಿಕ್ ಅಂಡ್ ಡಯಾಸ್ಟೋಲಿ ಅಂತೀವಿ ನಾವು. ಡಯಾಸ್ಟೋಲಿ ಸಮಯದಲ್ಲಿ ಸ್ವಲ್ಪ ಹಾರ್ಟಿಗೆ ರೆಸ್ಟ್ ಸಿಗುತ್ತೆ, ಊಟ ಸಿಗುತ್ತೆ. ಕಂಟಿನ್ಯೂಯಸ್ ಆಕ್ಸಿಜನ್ ಆ್ಯಂಡ್ ಗ್ಲೂಕೋಸ್ ಹೋಗ್ತಾನೇ ಇರುತ್ತೆ. ಬೈ ಚಾನ್ಸ್ ಆ ರಕ್ತನಾಳ ಬ್ಲಾಕ್ ಆಯಿತು ಅಂದರೆ, ಇಲ್ಲಿ ಬೈ ಚಾನ್ಸ್ ಅಂದರೆ ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಇಲ್ಲಿ ನನಗೆ ಡೆಮಾನ್ಸ್ಟ್ರೇಷನ್ಗೋಸ್ಕರವಾಗಿ ರಬ್ಬರ್ ಬ್ಯಾಂಡ್ ಹಾಕಿದ್ದೆ. ಹೃದಯದಲ್ಲಿ ನಾನೇನು ರಬ್ಬರ್ ಬ್ಯಾಂಡ್ ಹಾಕಲ್ಲ. ಆ ರಕ್ತನಾಳದ ಲೂಮನ್ನು ಚಿಕ್ಕ ವಯಸ್ಸಿನಿಂದ ಇಷ್ಟಗಲ ಇರುತ್ತೆ. ಬರ್ತಾ 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 ಅದು ಒಳಗಡೆ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗಿ 100%ನೊಳಗೆ 30% ಮಾತ್ರ ಉಳಿಯುತ್ತೆ, 70% ಬ್ಲಾಕ್ ಆಗಿಬಿಡುತ್ತೆ. ಆಗ ಹೃದಯಕ್ಕೆ ಆಕ್ಸಿಜನ್ ಕಡಿಮೆ ಆಗುತ್ತೆ. ಒಂದು ಫೈನ್ ಡೇ ಇದ್ದಕ್ಕಿದ್ದಂಗೆ ಒಂದು ಕ್ಲಾಟು ಬಂದು ಇಲ್ಲಿ ಕೂತ್ಕೊತ್ತು ಅಂದರೆ, ಕೊರೋನಾ ಆದಮೇಲೆ ಇದು ಭಾಳ ಜಾಸ್ತಿ ಆಗ್ತಾಯಿದೆ, ಅದ್ರ ಬಗ್ಗೆನೂ ನಿಮ್ಗೆ ತಿಳಿಸ್ತೀನಿ. ಇಲ್ಲಿ ಬಂದು ಕೂತ್ಕೊತ್ತು ಅಂದರೆ ರಕ್ತನಾಳ ಬಂದಾಗುತ್ತೆ, ಹೃದಯಕ್ಕೆ ಆಕ್ಸಿಜನ್ನು ಮತ್ತು ಗ್ಲೂಕೋಸ್ ಸಿಗಲ್ಲ, 5 ನಿಮಿಷಕ್ಕೆ ಸತ್ತು ಹೋಗುತ್ತೆ.
ನೋಡಿ, ನಾನು ಅವಲೇ ಹೇಳಿದೆ, ನಿಮ್ಮ ಬೆರಳಿನ ಸ್ಕೆಲೆಟಲ್ ಮಸಲು 4 ಅವರ್ ತೊಗೊಳುತ್ತೆ ಸಾಯಲಿಕ್ಕೆ, ಆದರೆ ಹೃದಯದ ಮಾಂಸಖಂಡ 5 ನಿಮಿಷಕ್ಕೆ ಸತ್ತೋಗುತ್ತೆ. ಅದನ್ನು ನನ್ನ ಮೆಡಿಕಲ್ ಭಾಷೆಯಲ್ಲಿ ಇನ್ಫಾರ್ಕ್ಷನ್ ಅಂತೀವಿ. ನೀವು ಕೇಳಿರ್ಬೋದು, ಅವ್ರು ಯಾರಿಗೋ MI ಆಯ್ತಂತೆ, ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್. ಅದನ್ನೇ ಜನಸಾಮಾನ್ಯರ ಭಾಷೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತಂತೆ. ಅಂದರೆ ರಕ್ತನಾಳ ಬಂದಾಯಿತು, ಆ ಹೃದಯದ ಮಾಂಸ ಸತ್ತೋಯ್ತು, ಅದನ್ನು ಇನ್ಫಾರ್ಕ್ಷನ್ ಅಂತೀವಿ. ಆಗ ಮನುಷ್ಯ ಸತ್ತೋಗಲ್ಲ, ಅದನ್ನು ಹೃದಯಾಘಾತ ಆಯಿತು, ಹಾರ್ಟ್ ಅಟ್ಯಾಕ್ ಆಯಿತು. ಅವಾಗ ಜನ ಏನು ಮಾಡ್ತಾರೆ, ಅವನಿಗೆ ಎದೆನೋವು ಬರ್ತದೆ, ಹಣೆ ಮೇಲೆ ಬೆವರು ಬರುತ್ತೆ, ಶಾಕ್ ಹೋಗ್ತಾನೆ, ಸುತ್ತಮುತ್ತಿರೋರು ಗಾಬರಿ ಆಗ್ತಾರೆ, ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಮನೆಯಲ್ಲೇ ನೀವು ಪಾನಕ ಕುಡಿಸ್ಕೊಂಡು ತಂಪು ಮಾಡಿಕೊಂಡು ಆಂಟಾಸಿಡ್ ಕುಡಿಸ್ಕೊಂಡು ಇರಬಾರ್ದು. ಆ ಸಮಯದಲ್ಲಿ ಅದು ಗೋಲ್ಡನ್ ಅವರ್ ಅಂತೀವಿ. ನೀವು ಎಷ್ಟು ಬೇಗ ಅಷ್ಟು ಬೇಗ ಜಯದೇವ ಹಾಸ್ಪಿಟ್ಲು ಅಥವಾ ಯಾವುದೇ ಒಂದು ಕಾರ್ಡಿಯಾಲಜಿ ಹಾಸ್ಪಿಟ್ಲಿಗೆ ಹೋದರೆ ನಿಮಗೊಂದು ECG ಮಾಡಿದ್ರೆ ಗೊತ್ತಾಗುತ್ತೆ ಹಾರ್ಟ್ ಅಟ್ಯಾಕ್ ಆಗಿದೆಯೋ ಇಲ್ಲ ಅಂತ. ಆಗ ಒಂದು ಆ್ಯಂಜಿಯೋಗ್ರಾಮ್ ಅಂತ ಮಾಡಿ ಆ ಕ್ಲಾಟ್ನ ಡಿಸಾಲ್ವ್ ಮಾಡಲಿಕ್ಕೆ ಇಂಜೆಕ್ಷನ್ ಇರುತ್ತೆ, ಕೊಟ್ಟರೆ ಕ್ಲಾಟ್ ಡಿಸಾಲ್ವ್ ಆಗುತ್ತೆ, ಮತ್ತೆ ರಕ್ತ ಪರಿಚಲನೆ ಶುರುವಾಗುತ್ತೆ. ಇಲ್ಲ ಅಂದರೆ ಸ್ಟೆಂಟ್ ಹಾಕ್ತಾರೆ, ಅವಾಗ ಆ ಮನುಷ್ಯ ಉಳ್ಕೊಳ್ತಾನೆ. ಯಾಕೆ ಈ ಮಾತನ್ನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಅಂದರೆ, ಹಾಸನದಲ್ಲಿ ಸತ್ತೋರು ಎಲ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಅಲ್ಲ, ಸತ್ತೋಗಿದ್ದಾರೆ. ಸತ್ತೋದವ್ರಿಗೆ ಏನೇ ಕಾರಣಕ್ಕೆ ಸತ್ತೋಗಲಿ ಹೃದಯ ನಿಂತು ಹೋಗುತ್ತೆ, ಅವಲೇ ನಾವು ಸತ್ತೋಗೋದು ಅನ್ನೋದು. ನಾವು ಡೆತ್ ಡಿಕ್ಲರೇಷನ್ ಮಾಡಬೇಕಾದ್ರೆ ಹೃದಯ ನಿಂತು ಹೋಗುತ್ತೆ. ಹೆಂಗೆ ಗೊತ್ತಾಗುತ್ತೆ? ECG ಮಾಡಿದ್ರೆ ಫ್ಲ್ಯಾಟ್ ಬರುತ್ತೆ, ವೇವ್ಸ್ ಇರೋದಿಲ್ಲ. ಹೃದಯ ನಿಂತು ಹೋದ್ಮೇಲೆ ಬ್ರೈನ್ ಡೆತ್ ಆಗುತ್ತೆ. ಸೊ ನಾವು ಯಾವತ್ತೂ ಕೂಡ ವೈದ್ಯರು ಒಬ್ಬ ಮನುಷ್ಯ ಸತ್ತಿದ್ದೇನೆ ಅಂದರೆ ಬ್ರೈನ್ ಡೆತ್ತೇ ಇಲ್ಲ ಅವ್ನು ಲೆಕ್ಕಕ್ಕೆ ತೊಗೊಳ್ಳೋದು. ಹೃದಯ ನಿಂತೋದ್ರೂ ಕೂಡ ಹೃದಯ ನಿಂತೋಯ್ತು, ಬಟ್ ಪ್ರಯತ್ನ ಮಾಡಿದರೆ ಅವ್ರು ಹೃದಯ ನಿಂತೋಗಿರೋದನ್ನು ಮತ್ತೆ ರಿವೈವ್ ಮಾಡ್ಬೋದು. ಇದು ನಾವು CPR ಅಂತೀವಿ, ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ ಮಾಡಿದರೆ ಉಳ್ಕೊಳ್ಳೋ ಪಾಸಿಬಿಲಿಟಿ ಇರುತ್ತೆ. ಈವನ್ ಹೃದಯ ಸ್ತಂಭನ ಆದರೂ ಕೂಡ ಇವು 3 ಪದಗಳು ನೀವು ಜನಸಾಮಾನ್ಯರು ದಯವಿಟ್ಟು ತಿಳ್ಕೊಳ್ಳಿ. ಹಾರ್ಟ್ ಅಟ್ಯಾಕ್ ಬೇರೆ, ಕಾರ್ಡಿಯಾಕ್ ಅರೆಸ್ಟ್. ಕಾರ್ಡಿಯಾ ಅಂದರೆ ಹೃದಯನೇ, ಹಾರ್ಟ್ ಅಂದರೂ ಹೃದಯನೇ. ಹಾರ್ಟ್ ಅಟ್ಯಾಕ್ ಬೇರೆ, ಹೃದಯ ಸ್ತಂಭನ ಅಂದರೆ ಕಾರ್ಡಿಯಾಕ್ ಅರೆಸ್ಟ್. ಇನ್ನೊಂದಿದೆ ಕಾರ್ಡಿಯಾಕ್ ಫೇಲ್ಯೂರ್ ಅಂತ, ಹೃದಯ ಫೇಲ್ ಆಗಿಬಿಡುತ್ತೆ. ಅದೇ ಬೇರೆ ಪದಗಳು, ಅದೆಲ್ಲ ನಮ್ಮ ಮೆಡಿಕಲ್ನ ಬರೋ ಅಂಥವು. ಸೊ ಈಗ ನೀವು ಕೇಳಿದಮ್ಮ, ಹಾರ್ಟ್ ಅಟ್ಯಾಕಿ ಈಚೀಚೆಗೆ ಯಾಕೆ ಜಾಸ್ತಿ ಆಯಿತು? ಇದಕ್ಕೆ ಭಾಳ ಸರಳ ನೋಡಿ. ಹಾರ್ಟ್ ಅಟ್ಯಾಕ್ಗೆ ಕಾರಣ ಒಂದು 2-3 ಸಿಂಪಲಾಗಿ ತಿಳ್ಕೊಬೇಕು. ಒಂದು, ಮನುಷ್ಯನ ಟೆನ್ಷನ್. ಸೊ ಯಾವತ್ತೂ ಕೂಡ ಟೆನ್ಷನ್ ಜಾಸ್ತಿ ಆದರೆ ಇದನ್ನು ಸ್ಟ್ರೆಸ್ ಅಂತೀವಿ. ಸ್ಟ್ರೆಸ್ನಿಂದ ಮನುಷ್ಯನಿಗೆ ಅನೇಕ ತೊಂದರೆಗಳು. ನೋಡಿ, ಸ್ಟ್ರೆಸ್ ಜಾಸ್ತಿ ಆದಾಗೆ ಅವನಿಗೆ BP ಜಾಸ್ತಿ ಆಗುತ್ತೆ, ಡಯಾಬಿಟಿಸ್ ಜಾಸ್ತಿ ಆಗುತ್ತೆ. ಸೊ ಆದ್ದರಿಂದ ಹೃದಯಾಘಾತಕ್ಕೆ ಕಾರಣ ಪ್ರೆಸಿಪಿಟೇಟಿಂಗ್ ಕಾಸ್ ಅಂತೀವಿ ನಾವು, ಸಕ್ಕರೆ ಕಾಯಿಲೆ ಮತ್ತು ಹೈಪರ್ ಟೆನ್ಷನ್. ಇಷ್ಟು ಚಿಕ್ಕ ವಯಸ್ಸಿನವರಿಗೆ ಯಾಕೆ BP ಬರುತ್ತೆ ಅಂದರೆ, ನೀವು ನೋಡಿ, ನಿಮಗೆ ಸರಳವಾಗಿ ಹೇಳಬೇಕು ಅಂದರೆ, ಹಳೆಯ ಕಾಲದಲ್ಲಿ ಒಬ್ಬ ಮನುಷ್ಯ ಸರ್ಕಾರಿ ಎಂಪ್ಲಾಯಿ ಆದರೆ ರಿಟೈರ್ ಆಗೋಷ್ಟೊತ್ತಿಗೆ ಒಂದು ಮನೆ ಆದರೆ ಸಾಕಪ್ಪ ಅನ್ನೋರು. ಇವತ್ತಿನ ಜನ್ರೇಷನ್ ಹಂಗಿಲ್ಲ, ಎಲ್ಲದರಲ್ಲೂ ಟೆನ್ಷನ್ನು. 30 ವರ್ಷಕ್ಕೆ 3 ಕಾರ್ ಕೊಂಡ್ಕೋಬೇಕು, ಒಂದು ದೊಡ್ಡ ಬಂಗ್ಲೆ, ಈ ರೀತಿಯ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್. ಅದಕ್ಕಿಂತ ಇಂಪಾರ್ಟೆಂಟು ಊಟ. ದೊಡ್ಡವರು ತುಂಬ ಚೆನ್ನಾಗಿ ಹೇಳಿದ್ದಾರೆ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಇವತ್ತಿನ ಊಟದ ಅವ್ಯವಸ್ಥೆ, ಅನ್ಫಾರ್ಚುನೇಟ್ಲಿ ಇವತ್ತು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ, ಒಬ್ಬ ಯಂಗ್ ಡಾಕ್ಟರ್ ಆಗಲಿ, ಭಾಳ ದುಡಿತಾ, ಅದರ ಮಧ್ಯೆ ತನ್ನ ಊಟದ ಬಗ್ಗೆ ಗಮನ ಇಲ್ಲ. ಅಂಡ್ ಕ್ವಾಲಿಟಿ ಫುಡ್ ಅಲ್ಲ, ಜಂಕ್ ಫುಡ್ ತಿಂತಾರೆ. ಕಾರ್ನಾಗ ಹೋತಾನೆ ಪಫ್ಸ್ ತಿನ್ಕೊಂಡು ಹೋಗ್ತಾರೆ, ಸ್ಮೋಕ್ ಮಾಡ್ತಾರೆ, ಆಲ್ಕೋಹಾಲ್ ತಗೋತಾರೆ. ಇವೆಲ್ಲವನ್ನು ನಾವು ಪ್ರೆಸಿಪಿಟೇಟಿಂಗ್. ಅದಕ್ಕಿಂತ ಭಾಳ ಇಂಪಾರ್ಟೆಂಟು ಸೆಡೆಂಟ್ರಿ ವರ್ಕ್ ಅಂತೀವಿ ನಾವು. ಕೂತವ್ರು ಎದ್ದೊಳೋದೇ ಇಲ್ಲ, ಮನೆಗೆ ಬಂದ ಮೇಲೂ ಕೂಡ ರಿಮೋಟ್ ಕೈನಾಗ ಇಟ್ಕೊಂಡು ಕೂತ್ರೆ ಎದ್ದೊಳೋದೇ ಇಲ್ಲ. ಕೂತು ಕೆಲಸ ಮಾಡಿದರೆ 8 ಸಿಗರೇಟ್ ಸೇದಿದ್ರೆ ಎಷ್ಟು ರಿಸ್ಕ್ ಇದೆಯಲ್ಲ, ಅಷ್ಟು ಸೆಡೆಂಟ್ರಿ ಲೈಫ್ ಈಸ್ ರಿಸ್ಕಿಯರ್ ದ್ಯಾನ್ ಸ್ಮೋಕಿಂಗ್ ಅಂತೀವಿ ನಾವು. ಸೊ ಆದ್ದರಿಂದ ದಯವಿಟ್ಟು ಊಟ, ಲ್ಯಾಕ್ ಆಫ್ ಎಕ್ಸರ್ಸೈಸ್, ಅನ್ನೆಸರಿ ಟೆನ್ಷನ್, ಇವೆಲ್ಲವೂ ಕೂಡ ಇವತ್ತಿನ ಹೆಚ್ಚು ಹೃದಯಾಘಾತಗಳಿಗೆ ಕಾರಣ. ಇನ್ನೊಂದು ನಿಮ್ಗೆ ಹೇಳ್ತೀನಿ, ನನ್ನ ಬುಕ್ನಲ್ಲೇ ಬರೆದಿರೋದು. ವಿಜ್ಞಾನ ಏನು ಹೇಳುತ್ತೆ ಅಂದರೆ, ಹೆಣ್ಣು ಮಕ್ಕಳಿಗೆ ಅವರು ಮೆನಪಾಸ್ ಬರೋವ್ರಿಗೂ ಅಂದರೆ ಮುಟ್ಟು ನಿಲ್ಲೋವ್ರಿಗೂ ದೇವರು ಅವ್ರನ್ನ ಹೃದಯಾಘಾತದಿಂದ ಪ್ರೊಟೆಕ್ಟ್ ಮಾಡ್ತಾನೆ. ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇರುತ್ತೆ ಅವ್ರ ದೇಹದಲ್ಲಿ. ಮೆನೋಪಾಸ್ ಆದಮೇಲೆ ಅದು ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಹೇಳ್ತೀವಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿಗೆ ಹೃದಯಾಘಾತ ಆಗಲ್ಲ, ಆದರೆ 55 ವರ್ಷ ಆದಮೇಲೆ ಅವ್ರಿಗೂ ಕೂಡ ಗಂಡಸರಿಗಾದಂಥ ರೀತಿಯಲ್ಲೇ ಆಗುತ್ತೆ ಅಂತ. ಬಟ್ ಮೊನ್ನೆ ಸತ್ತಿರೋರೆಲ್ಲ ಹೆಂಗೆ ಹೆಣ್ಮಕ್ಳು. ಸೊ ಅದರಲ್ಲೂ ಕೂಡ ಹುಡುಕ್ತಾ ಹೋದರೆ ನೀವು
ಅವ್ರಿಗೆ ಬೇರೆ ಏನಾದರೂ ಕಾರಣ ಇತ್ತಾ ಸಾವಿಗೆ ಅಂತ ನೋಡಬೇಕು. ಸ್ಮೋಕ್ ಮಾಡ್ಬೋದು, ಈವನ್ ಹೆಣ್ಮಕ್ಳು ಕೂಡ ಈಚೀಚೆಗೆ ಸ್ಮೋಕಿಂಗ್ ಎಷ್ಟೋ ಥರ ಅವ್ರು ಮಾಡಿದ್ರು ಕೂಡ ಪ್ಯಾಸಿವ್ ಸ್ಮೋಕರ್. ಮನೇಲಿ ಯಾರನ್ನ ಗಂಡ ಸ್ಮೋಕರ್ ಇದ್ದರೆ ಅವ್ರ ಜೊತೆ ಇರೋ ಹೆಣ್ಮಕ್ಳಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ. ನೀವು ಡೆಲ್ಲಿ ಅಂತ ಸಿಟಿ ಒಳಗಿದ್ರೆ ಇವತ್ತು ನೀವು ರಸ್ತೆಯಲ್ಲಿ ಓಡಾಡಿದರೆ ಸಾಕು 8 ಸಿಗರೇಟ್ ಸೇರಿದಷ್ಟು ಎಫೆಕ್ಟು ನಮ್ಮ ಹೃದಯದ ಮೇಲೆ ಶ್ವಾಸಕೋಶ ಮೇಲೆ ಆಗುತ್ತೆ ಅಂತ ರಿಪೋರ್ಟ್ಸ್ ಇದ್ದಾವೆ. ಇವನ್ ಬೆಂಗಳೂರು ಕೂಡ ಹಂಗೆ ಆಗ್ತಾ ಇದೆ. ಯಾವುದೇ ಒಂದು ಸಿಟಿ ಒಳಗೆ ಪೊಲ್ಯೂಷನ್ ಜಾಸ್ತಿ ಇರೋದ್ರಿಂದ ಇದು ಒಂದು ರೀಸನ್. ಕಾರಣಗಳನ್ನ ಹುಡುಕ್ತಾ ಹೋದರೆ 1 2 3 4 5 ಮೆನಿ ರೀಸನ್ಸ್ ಇರ್ತವೆ. ಅನ್ಫಾರ್ಚುನೇಟ್ಲಿ ಮಾಧ್ಯಮದಲ್ಲಿ ಏನಾಗ್ಬಿಡುತ್ತೆ ಅಂದರೆ ಸೆನ್ಸೇಷನಲ್ ನ್ಯೂಸ್ ಆಗುತ್ತೆ, ಹೃದಯಾಘಾತದಿಂದ ಸತ್ತೋದ್ರು, ಹಾರ್ಟ್ ಅಟ್ಯಾಕ್ ಆದರು. ಬಟ್ ರಿಯಲಿ ಅದು ಏನು ಅಂತ ಒಬ್ಬ ವೈದ್ಯರನ್ನು ಕೇಳಬೇಕು, ಅಥವಾ ಅವ್ರನ್ನ ಪೋಸ್ಟ್ ಮಾರ್ಟಮ್ ಮಾಡಿ ಇದೇ ಕಾರಣ ಅಂತ ಡಿಕ್ಲೇರ್ ಆಗೋವರೆಗೂ ಆ ರೀತಿ ಸಾವನ್ನಪ್ಪಿದ್ದಾರೆ ಅಷ್ಟೇ, ಕಾರಣ ಗೊತ್ತಿಲ್ಲ. ಹಂಗೆ ಮಾತಾಡಬೇಕೆ ಹೊರತು ಎಲ್ರಿಗೂ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರು ಹಂಗೆಲ್ಲ ಮಾತಾಡಬಾರ್ದು. ಅವಾಗೆ ಜನಸಾಮಾನ್ಯರಿಗೆ ಎಲ್ಲೋ ಒಂದು ಕಡೆ ಟೆನ್ಷನ್ ಆಗಿ ಭಾಳ ಸಾರಿ ಅವರು ಹಾಸ್ಪಿಟ್ಲ್ಗಳು ಹೋಗಿ ಕ್ಯೂ ನಿಂತ್ಕೋತಾರೆ. ಹಂಗೆ ಆಗಬಾರ್ದು. ಸೊ ಫೈನಲಿ ನಿಮಗೊಂದು ಮಾತು, ಕೊಲೆಸ್ಟ್ರಾಲ್ ಭಾಳ ಇಂಪಾರ್ಟೆಂಟು. ಅದು ಡಿಪಾಸಿಟ್ ಆಗುತ್ತೆ ರಕ್ತನಾಳದಲ್ಲಿ. ಒಂದು ರಕ್ತನಾಳ ನಾನು ರಬ್ಬರ್ ಬ್ಯಾಂಡ್ ಹಾಕ್ದೆ ಇಲ್ಲಿ, ಆದರೆ ರಕ್ತನಾಳದು ಒಳಗಡೆ ತುಕ್ಕಿ ಹಿಡಿಯುತ್ತೆ. ನೀವು ಐರನ್ ಪೈಪ್ ನೋಡಿ, ತುಕ್ಕಿ ಹಿಡಿಯುತ್ತೆ, ಹೊರಗಡೆ ಹಿಡಿಯುತ್ತೆ, ಒಳಗಡೆ ತುಳಿಯುತ್ತೆ. ಚಿಕ್ಕ ವಯಸ್ಸಿನ ಮಕ್ಕಳ ಲೂಮೆನ್ ಹಿಂಗಿರುತ್ತೆ. ಬರ್ತಾ 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 ಇದ್ರೊಳಗೆ ಡಿಪಾಸಿಟ್ ಆಗಿ 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 ಇಷ್ಟು ಬ್ಲಾಕ್ ಆಗುತ್ತೆ. ಸೊ ಇಷ್ಟಿದ್ರೆ ಹೃದಯಕ್ಕೆ ಆಕ್ಸಿಜನ್ನು ಗ್ಲೂಕೋಸ್ ಸಾಕಾಗೋದಿಲ್ಲ, ಹೆಂಗೋ ಮ್ಯಾನೇಜ್ ಮಾಡ್ತಾ ಇರುತ್ತೆ. ಮಧ್ಯೆ ಮಧ್ಯೆ ಚೆಸ್ಟ್ ಪೇಯ್ನ್ ಬರುತ್ತೆ. ಬಟ್ ಸಡನ್ನಾಗಿ ಎಂಬೋಲಸ್ ಅಂತೀವಿ ನಾವು. ಎಲ್ಲಿಂದ ಬರುತ್ತೆ ಅಂದರೆ, ತುಂಬ ಟ್ರಾವೆಲ್ ಮಾಡಿದರೆ ನೀವು ಅಮೇರಿಕಾದಿಂದ ಇಂಡಿಯಾಗೆ ಬರಬೇಕಾದ್ರೆ 22 ಗಂಟೆ ಹಿಡಿಯುತ್ತೆ. ನೀವು ಕುದೇ ಇದ್ದರೆ ನಿಮ್ಮ ಕಾಲ್ನಲ್ಲಿ ಒಂದು ವೇಯ್ನೊಳಗೆ ಒಂದು ಕ್ಲಾಟ್ ಆಗುತ್ತೆ. ಅದು ಡಿಸ್ಲಾಡ್ಜ್ ಆಗಿ ಬಂದು ಹೃದಯದ ಒಳಗಡೆ ಬಂದು ಈ ಬ್ಲಡ್ ವೆಸಲ್ಗೆ ಬರುತ್ತೆ. ಸೊ ಅದಕ್ಕೆ ಎಂಬೋಲಿಸಮ್ ಅಂತೀವಿ ನಾವು. ಥ್ರಾಂಬಸ್ ಆಲ್ರೆಡಿ ಲೂಮೆನ್ ನ್ಯಾರೋ ಆಗ್ಬಿಟ್ಟಿರುತ್ತೆ. ನಿಮಗೆ ಗೊತ್ತಿರಬೇಕು, ಸಣ್ಣ ರಕ್ತ ಕಣಗಳು ಪ್ಲೇಟ್ಲೆಟ್ ಅಂತೀವಿ, ಅಲ್ಲಿ ಬಂದು ಕೂತ್ಕೊಂತು ಅಂದರೆ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ ಬ್ಲಡ್ನೊಳಗೆ, ಅವೆಲ್ಲ ಒಟ್ಟಿಗೆ ಸೇರಿಕೊಂಡು ಅಲ್ಲೊಂದು ಬ್ಲಡ್ ಕ್ಲಾಟ್ ಆಗುತ್ತೆ. ಆ ಕ್ಲಾಟು ಇದನ್ನು ಲೂಮೆನ್ನ ಬಂದ್ ಮಾಡಿಬಿಡುತ್ತೆ. ಆವಾಗಲೇ ಹಾರ್ಟ್ ಅಟ್ಯಾಕ್ ಆಗೋದು. ಅದಕ್ಕೆ ದಯವಿಟ್ಟು ಚಿಕ್ಕ ವಯಸ್ಸಿನಿಂದಲೂ ಕೂಡ ನಿಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಬಾರ್ದು ಅಂದರೆ ವೆರಿ ಸಿಂಪಲ್. ಮೊದಲೆಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳು ಚೆಬ್ಬಿಯಾಗಿ ಬೆಳಿಬೇಕು ಅನ್ನೋರು. ಇವತ್ತು ಹಂಗಲ್ಲ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಜಂಕ್ ಫುಡ್ ಕೊಡಬೇಡಿ, ತುಂಬ ಫ್ಯಾಟ್ ಇರೋ ಫುಡ್ ಕೊಡಬೇಡಿ. ತುಂಬ ದಪ್ಪ ಇರಬಾರ್ದು ಮಕ್ಕಳು. ಅವು ಆಟ ಆಡಬೇಕು, ಎಕ್ಸಸೈಸ್ ಮಾಡಬೇಕು. ವೆಯ್ಟ್ ಕಡಿಮೆ ಆದರೆ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗೋದು ಕಡಿಮೆ. ಅಫ್ಕೋರ್ಸ್ ಬರ್ತಾ 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 ವಯಸ್ಸಾದವ್ರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ನೀವು ಚಿಕ್ಕ ವಯಸ್ಸಿನಿಂದನೇ ಕಂಟ್ರೋಲ್ನಲ್ಲಿದ್ದರೆ, ಆಹಾರದಲ್ಲಿ ವ್ಯಾಯಾಮದಲ್ಲಿ ಕಂಟ್ರೋಲ್ ಇದ್ದರೆ ಅವ್ರಿಗೆ ಇದಾಗುತ್ತೆ. ಸೊ ಆದ್ದರಿಂದ ದಯವಿಟ್ಟು ಇವಿಷ್ಟು ಕಾರಣಗಳು, ಇದನ್ನು ನೀವು ತಿಳ್ಕೋಬೇಕು.